ಮುದ್ದು ಪುಟಾಣಿಗಳೇ, ಇಂದು ನಾವು ಕಲಿ ಕನ್ನಡ 2 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕ ಭಾಗ 2ರ 2ನೇ ತರಗತಿಯ 10ನೇ ಪಾಠವನ್ನ ಕಲಿಯೋಣ. ಗದ್ಯ 10 ದುರಾಸೆಯ ಫಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಆಸೆ ಎಲ್ರಿಗೂ ಇರ್ತದೆ, ಆದರೆ ದುರಾಸೆ ಇರೋದು ಒಳ್ಳೆಯದಲ್ಲ. ಅತಿಯಾದ ಆಸೆ ಇನ್ನು ವಿನಾಶಕ್ಕೆ ದಾರಿ ಮಾಡಿಕೊಡ್ತದೆ. ಹಾಗಾಗಿ ದುರಾಸೆಯ ಫಲ ಹೇಗಿರ್ತದೆ, ಅದರ ಪ್ರತಿಫಲ ಯಾವುದು ಸಿಗ್ತದೆ ನಮಗೆ ಅನ್ನೋದನ್ನ ಕಲಿಯೋಣ. ಪಾಠ ಹೀಗಿದೆ. ಒಂದು ಊರಿನಲ್ಲಿ ಈರಣ್ಣನೆಂಬ ವ್ಯಕ್ತಿ ಇದ್ದ. ಅವನು ಮಹಾಜಿಪುಣನೆಂದು ಹೆಸರುವಾಸಿಯಾಗಿದ್ದ. ಯಾವುದೋ ಒಂದು ಊರಲ್ಲಿ ಈರಣ್ಣ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ತುಂಬಾ ಜಿಪುಣ ಅಂದ್ರೆ ತುಂಬಾ ಸ್ಟೆಂಜಿ. ಯಾವುದೇ ಒಂದು ಕಾರ್ಯಕ್ಕೆ ಹಣವನ್ನ ಕೊಡುವುದಂದ್ರೆ ಅವನಿಗಾಗುವುದಿಲ್ಲ. ಅವನು ತೀರಾ ಜಿಪುಣನಾಗಿರ್ತಾನೆ. ಹಣ ಖರ್ಚು ಮಾಡುವುದಂದ್ರೆ ಅವನಿಗಾಗುವುದಿಲ್ಲ. ಅವನು ಜಿಪುಣನೆಂದು ಊರಿಗೆಲ್ಲ ಹೆಸರಾಗಿದ್ದಂತೆ. ಯಾವುದೇ ಸಾಮಾನು ತರಲಿಕ್ಕೆ ಪೇಟೆಗೆ ಹೋದರೆ ಚೌಕಾಸಿ ಮಾಡದೆ ಕೊಳ್ಳುತ್ತಿರಲಿಲ್ಲ. ಅಂಗಡಿಯಿಂದ ಸಾಮಾನು ತೆಗೆದುಕೊಂಡು ಬರಬೇಕಾದ್ರೆ ಅಲ್ಲಿ ಚೌಕಾಸಿ ಮಾಡ್ತಾನೆ, ಬಾರ್ಗೇನ್ ಮಾಡಿಕೊಂಡು ಬರ್ತಾನೆ. ಹಾಗಾಗಿ ಚೌಕಾಸಿ ಮಾಡದೇ ಇರದೆ ಅವನು ಯಾವುದೇ ಸಾಮಾನನ್ನ ತೆಗೆದುಕೊಳ್ಳುವುದಿಲ್ಲ. ಏನಾದ್ರೂ ತಂದ ಅಂದ್ರೆ ಅದು ಬಾರ್ಗೇನ್ ಮಾಡಿಯೇ ತಂದಿರ್ತಾನೆ. ಅಂದ್ರೆ ಇದ್ದ ಬೆಲೆಗಿಂತ ಕಡಿಮೆ ಬೆಲೆಗೆ ಕೊಳ್ಳುವುದು ಅವನ ಹವ್ಯಾಸ. ಒಮ್ಮೆ ಅವನ ತಾಯಿ 2 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತೆಗೆದುಕೊಂಡು ಬಾ ಎಂದು ಹೇಳಿದಳು. ಈರಣ್ಣ ಸಮೀಪದ ಅಂಗಡಿಗೆ ಹೋಗ್ತಾನೆ. ಸಮೀಪದ ಅಂಗಡಿಗೆ ಹೋಗಿ, ಏನ್ ತರಬೇಕು ಈರಣ್ಣ? ತೆಂಗಿನಕಾಯಿ ತರಬೇಕು. ಅವನಿಗೆ 2 ರೂಪಾಯಿಯನ್ನ ಅವನ ಅಮ್ಮ ಕೊಡ್ತಾರೆ. ಈಗ ಈರಣ್ಣ ಏನ್ ಮಾಡ್ತಾನೆ ನೋಡೋಣ. ಅಂಗಡಿಗೆ ಹೋಗಿ ತೆಂಗಿನಕಾಯಿ ಹೇಗಪ್ಪ ಎಂದು ಕೇಳಿದ. ಅಂಗಡಿಯವ ಹೇಳ್ತಾನೆ, 2 ರೂಪಾಯಿಗೊಂದು ಸ್ವಾಮಿ ಎಂದ ಅಂಗಡಿಯಾತ. ತೆಂಗಿನಕಾಯಿಯ ಬೆಲೆ 2 ರೂಪಾಯಿಗೆ ಒಂದು ತೆಂಗಿನಕಾಯಿಯ ಬೆಲೆ 2 ರೂಪಾಯಿ. 2 ರೂಪಾಯಿ ತುಂಬಾ ಹೆಚ್ಚಾಯ್ತು, 1 ರೂಪಾಯಿ ಮಾಡಿಕೊಡು ಎಂದ ಈರಣ್ಣ. ಈಗ ಅವನ ಚೌಕಾಶಿ ಮಾಡಲಿಕ್ಕೆ ಶುರು ಮಾಡಿದ. ಅಲ್ಲಿ ತೆಂಗಿನಕಾಯಿಯ ಬೆಲೆ 2 ರೂಪಾಯಿ, ಆದ್ರೆ ಈರಣ್ಣ ಕೇಳ್ತಾ ಇರೋದು 50%ಗೆ, ಅಂದ್ರೆ 1 ರೂಪಾಯಿಗೆ. 2 ರೂಪಾಯಿಯ ತೆಂಗಿನಕಾಯಿ 1 ರೂಪಾಯಿಗೆ ಕೇಳ್ತಾ ಇದ್ದಾನೆ. ಆಗಲ್ಲರಿ, ನಾವು ಪೇಟೆಯಿಂದ ತಂದು ಮಾರುತ್ತೇವೆ, ನಾವು ಕೊಳ್ಳುವ ಬೆಲೆಯೇ 1/4 ರೂಪಾಯಿ ಎಂದ ಅಂಗಡಿಯವ. ಸಾಧ್ಯವಿಲ್ಲ, ನಾವು ಪೇಟೆಯಿಂದ ಬೇರೆಯವರಿಂದ ನಾವು ತೆಂಗಿನಕಾಯಿಯನ್ನ ತಂದು ಮಾರ್ತೇವೆ, ನಾವು ತೆಗೆದುಕೊಳ್ಳುವ ಬೆಲೆಗೆ ನೀವು ಕೊಡುವುದಾದ್ರೆ ನಾವು ಯಾಕೆ ಅಂಗಡಿಯಲ್ಲಿ ಇಡಬೇಕು ಅನ್ನುವ ರೀತಿಯಲ್ಲಿ ನಾವು 1/4 ರೂಪಾಯಿ ಕೊಟ್ಟು ಪೇಟೆಯಿಂದ ತಂದು ಇಲ್ಲಿ ಮಾರುವುದು. ಹಾಗಾಗಿ ನಮಗೂ ಲಾಭ ಬೇಕಲ್ವಾ? ಅದೇ ರೀತಿ ಅವನು ಕೊಡುವುದಿಲ್ಲ, ಸಾಧ್ಯವಿಲ್ಲ ಅಂತ ಅಂಗಡಿಯವ ಈರಣ್ಣನಿಗೆ ಹೇಳ್ತಾನೆ. ಅಂದರೆ ಪೇಟೆಯಲ್ಲಿ 1/4 ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಕ್ಕುತ್ತದೆಯೇ ಎಂದು ಕೇಳಿದ ಈರಣ್ಣ. ಹಾಗಾದ್ರೆ ಪೇಟೆಯಲ್ಲಿ ಇದರ ಬೆಲೆ ಕಡಿಮೆ ಇದೆ ಅಲ್ವಾ? ಪೇಟೆಗೆ ಹೋದ್ರೆ 1/4 ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಗ್ತದಲ್ಲ ಅಂತ ಈರಣ್ಣ ಅಂಗಡಿಯವನನ್ನ ಪ್ರಶ್ನೆ ಮಾಡ್ತಾನೆ. ಇನ್ನೂ ಕಡಿಮೆ ಬೆಲೆಗೆ ಸಿಕ್ಕರೂ ಸಿಗಬಹುದು ಎಂದ ಅಂಗಡಿಯವ. 1/4 ರೂಪಾಯಿಗೂ ಸಿಗಬಹುದು ಅಥವಾ ಅದರ ಕಡಿಮೆ ಬೆಲೆಗೂ ಸಿಗಬಹುದು ಎಂದು ಅಂಗಡಿಯವ ಈರಣ್ಣನಿಗೆ ಹೇಳ್ತಾನೆ. ಪೇಟೆಗೆ ಹೋಗಿ ಏಕೆ ತರಬಾರದು ಎಂದುಕೊಂಡ ಈರಣ್ಣ ಪೇಟೆಯ ದಾರಿ ಹಿಡಿದೇ ಬಿಟ್ಟ. 1/4 ರೂಪಾಯಿಗೆ ಪೇಟೆಯಲ್ಲಿ ತೆಂಗಿನಕಾಯಿ ಸಿಗ್ತದಾದ್ರೆ ಯಾಕೆ ಇವನ ಹತ್ರ ತೆಗೆದುಕೊಳ್ಬೇಕು? ಪೇಟೆಗೆ ಹೋಗೋಣ ಅಂತ ಪೇಟೆಗೆ ಹೋಗ್ತಾ ಅವನ ಪೇಟೆಯ ದಾರಿಯನ್ನ ಹಿಡಿದ. ಪೇಟೆಯಲ್ಲಿಯ ಒಂದು ದೊಡ್ಡ ಅಂಗಡಿಯ ಮುಂದೆ ನಿಂತು ತೆಂಗಿನಕಾಯಿ ಹೇಗೆ ಎಂದಾಗ 1 ರೂಪಾಯಿಗೆ 1 ಎಂದ ಅಂಗಡಿಯಾತ. ಪೇಟೆಗೆ ಬಂದಾಯ್ತಲ್ಲ, ಅಲ್ಲೊಂದು ಅಂಗಡಿಯ ಮುಂದೆ ತೆಂಗಿನಕಾಯಿಯನ್ನು ನೋಡಿದ ಈರಣ್ಣ ಅಂಗಡಿಯವನಿಗೆ ಕೇಳ್ತಾನೆ, ಎಷ್ಟು ತೆಂಗಿನಕಾಯಿಗೆ? ರೂಪಾಯಿಗೆ 1 ತೆಂಗಿನಕಾಯಿಗೆ 1 ರೂಪಾಯಿ ಅಂತ ಅಂಗಡಿಯವ ಹೇಳ್ತಾನೆ. 1 ರೂಪಾಯಿ ತುಂಬಾ ಹೆಚ್ಚಾಯಿತು, 8 ಆಣೆಗೊಂದು ಕೊಡೋದಿಲ್ಲವೇ ಎಂದ ಈರಣ್ಣ. 8 ಆಣೆ ಅಂದ್ರೆ 50 ಪೈಸೆ. ಆಗೆಲ್ಲ 50 ಪೈಸೆ ಕೂಡ ಇತ್ತು, ಈಗೆಲ್ಲ 1 ರೂಪಾಯಿ 2 ರೂಪಾಯಿ ಹಾಗೆ. 1 ರೂಪಾಯಿ ಹೆಚ್ಚಾಯ್ತು. 2 ರೂಪಾಯಿಗೆ ಅವನು ಊರಿನಲ್ಲಿ ಕೇಳಿದ, ಈಗ 1 ರೂಪಾಯಿಗೆ ಪೇಟೆಯಲ್ಲಿ ಅವನು ಕೇಳಿದಾಗ
ಎಂಟಾಣೆಗೆ ಕೊಡುವುದಿಲ್ವೇ ಅಂದ್ರೆ ಅದರ 50%ಗೆ, ಅಂದ್ರೆ ಅದಕ್ಕಿಂತ ಕಡಿಮೆ ಬೆಲೆಗೆ ಚೌಕಾಶಿ ಮಾಡುವವ ಈರಣ್ಣ, ಹಾಗಾಗಿ ಅದರಿಂದ ಕಡಿಮೆ ಬೆಲೆಗೆ ಕೇಳ್ತಾನೆ. ಇಲ್ಲ ರೀ, ತೆಂಗಿನ ತೋಟದ ಮಾಲೀಕರಿಂದಲೇ ನಾವು ಎಂಟಾಣೆಗೆ ಕೊಳ್ಳುತ್ತೇವೆ, ನೀವು ತೋಟಕ್ಕೆ ಹೋದರೆ ಎಂಟಾಣೆಗೊಂದು ಕಾಯಿ ಸಿಕ್ಕೀತು ಎಂದ. ಪೇಟೆಯಲ್ಲಿದ್ದ ಅಂಗಡಿಯ ಮಾಲೀಕ ಹೇಳ್ತಾನೆ, ನೀವು ತೋಟದ ಮಾಲೀಕರ ಹತ್ರ ಎಂಟಾಣೆಗೊಂದು ಸಿಗಬಹುದು ಅಲ್ಲಿ, ಯಾಕೆಂದ್ರೆ ನಾವು ತೋಟದ ಮಾಲೀಕರಿಂದ ಎಂಟಾಣೆಗೊಂದು ಕಾಯಿಯನ್ನು ಖರೀದಿಸುವುದು ಎಂದು ಈರಣ್ಣನಿಗೆ ಅಂಗಡಿಯಾತ ಹೇಳ್ತಾನೆ. ಈರಣ್ಣ ತೆಂಗಿನ ತೋಟದತ್ತ ನಡೆದೇ ಬಿಟ್ಟ. ಈ ಚೌಕಾಶಿಯ ಬುದ್ಧಿಯನ್ನ ಹೊಂದಿದ್ದಂತಹ ಈರಣ್ಣ ಪೇಟೆಯಲ್ಲೂ ನಿಲ್ಲಿಲ್ಲ, ಪುನಃ ತೆಂಗಿನ ತೋಟ ಯಾರ ಮನೆಯಲ್ಲಿದೆ ಅಲ್ಲಿಗೆ ಹೊರಟ. ತೆಂಗಿನಕಾಯಿಯ ರಾಶಿಯ ಮುಂದೆ ನಿಂತಿದ್ದ ತೋಟದ ಮಾಲೀಕ ಈರಣ್ಣನನ್ನು ತೋಟಕ್ಕೆ ಸ್ವಾಗತಿಸಿದ. ಓ ಬನ್ನಿ ಬನ್ನಿ, ತೆಂಗಿನಕಾಯಿ ಬೇಕಾ ಅಂತ ತೆಂಗಿನ ತೋಟದ ಮಾಲೀಕ ಈರಣ್ಣನನ್ನ ಕರೀತಾನೆ. ಆಗ ಈರಣ್ಣ ಕೇಳ್ತಾನೆ, ತೆಂಗಿನಕಾಯಿ ಹೇಗೆ ಕೊಡುತ್ತೀರಿ ಎಂದ ಈರಣ್ಣ. ತೆಂಗಿನಕಾಯಿಯ ಬೆಲೆ ಏನು ಅಂತ ಕೇಳ್ತಾನೆ. ಆಗ ತೋಟದ ಮಾಲೀಕ ಹೇಳ್ತಾನೆ, ಎಂಟಾಣೆಗೊಂದು ಎಂದ ಯಜಮಾನ. ತೋಟದ ಯಜಮಾನ ಎಂಟಾಣೆಗೊಂದು ಅಂದ್ರೆ 50 ಪೈಸೆಗೆ ಒಂದು ತೆಂಗಿನಕಾಯಿ ಅಂತ ತೋಟದ ಯಜಮಾನ ಹೇಳ್ತಾನೆ. ತುಂಬಾ ಹೆಚ್ಚಾಯಿತು, 4 ಆಣೆಗೊಂದು ಕೊಡಿ. ಇಲ್ಲೂ ತನ್ನ ಚೌಕಾಶಿ ಬುದ್ಧಿಯನ್ನ ಬಿಡ್ಲಿಲ್ಲ ಈರಣ್ಣ. 4 ಆಣೆಗೊಂದು ಕೊಡಿ ಅಂತ ಅಲ್ಲಿ ಪ್ರಶ್ನಿಸಿದ. ಮರದಿಂದ ಕಾಯಿ ಕೀಳುವ ಆಳಿಗೆ ನಾವು ಪ್ರತಿ ಕಾಯಿಗೆ 4 ಆಣೆ ಕೊಡುತ್ತೇವೆ, ಹಾಗಾದ್ರೆ ನೀವೇ ಮರ ಹತ್ತಿ ಕಾಯಿ ಕಿತ್ತುಕೊಳ್ಳಿ, ಆಗ 4 ಆಣೆಯನ್ನೇ ಕೊಡಿ ಎಂದ ಯಜಮಾನ. ತೆಂಗಿನ ಮರದಲ್ಲಿ ಬಿಡುವಂತಹ ತೆಂಗಿನಕಾಯಿಗಳು ಮೇಲೆ ಬಿಡ್ತಾವಲ್ಲ, ಹಾಗಾಗಿ ಅದನ್ನ ಕಾಯಿ ಕೊಯ್ಸ್ಲಿಕ್ಕೆ ತೆಂಗಿನ ಮರಕ್ಕೆ ಹತ್ತುವ ಆಳು ಅಂದ್ರೆ ಕೆಲಸದವ ಅವನಿಗೆ 4 ಆಣೆ ನಾವು ಕೊಡಬೇಕು, ಹಾಗಾಗಿ ನೀವು ಮರ ಹತ್ತಿ ತೆಂಗಿನಕಾಯಿ ತೆಗೆದುಕೊಂಡು 4 ಆಣೆಯನ್ನ ಕೊಟ್ಟು ಹೋಗಿ ಅಂತ ತೋಟದ ಮಾಲೀಕ ಈರಣ್ಣನಿಗೆ ಸಲಹೆ ಕೊಡ್ತಾನೆ. ಮರ ಹತ್ತಿದರೆ 4 ಆಣೆ ಉಳಿಯುತ್ತದೆ ಎಂದು ಯೋಚಿಸಿದ ಈರಣ್ಣ ಬಾವಿಯ ಕಡೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನು ಸರಸರ ಏರಿ ಒಂದು ಕಾಯಿ ಹರಿದು ಕೆಳಗೆ ಹಾಕಿದ. ತುಂಬಾ ಖುಷಿಯಿಂದ ಮರ ಹತ್ತಿದ ಈರಣ್ಣ. ಯಾಕೆ, 4 ಆಣೆ ಉಳಿತದಲ್ಲ ಅಂತ ಯೋಚನೆ ಮಾಡಿ. ಬಾವಿಯ ಕಡೆಗೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನ ಅವನು ಹತ್ತಿದ್ದ. ಬೇಗನೆ ಸರಸರ ಅಂದ್ರೆ ಬೇಗನೆ ಏರಿ ಮರವನ್ನ ಹತ್ತಿದ ಅವನು ಕಾಯಿಯನ್ನ ತೆಗೆದು ಕೆಳಗೆ ಹಾಕಿದ. ಇನ್ನೇನು ಇಳಿಬೇಕು ಅನ್ನುವಷ್ಟರಲ್ಲಿ ಕಾಲು ಜಾರಿತು. ಆದರೆ ಕೈಯಿಂದ ತೆಂಗಿನ ಗರಿಯನ್ನು ಹಿಡಿದಿದ್ದರಿಂದ ಅದನ್ನು ಹಿಡಿದು ಜೋತು ಬಿದ್ದ. ಮರ ಏರಿ ಖುಷಿಯಿಂದ ತೆಂಗಿನಕಾಯಿಯನ್ನ ಕಿತ್ತ ಈರಣ್ಣ ಇನ್ನೇನು ಇಳಿಬೇಕು ಅನ್ನುವಾಗ ಕಾಲು ಸರ್ರ ಅಂತ ಜಾರಿ ಹೋಯ್ತು. ಆದ್ರೆ ಕೈಯಿಂದ ಒಂದು ತೆಂಗಿನ ಗರಿಯನ್ನ ಅಕಸ್ಮಾತ್ತಾಗಿ ಹಿಡಿದಿದ್ದ ಅವನು, ಆದ್ರಿಂದ ಆ ತೆಂಗಿನ ಮರದ ಗರಿಗೆ ಜೋತು ಬಿದ್ದ. ಅಷ್ಟರಲ್ಲಿ ಇಬ್ಬರು ಒಂಟೆ ಸವಾರರು ನೀರಿಗಾಗಿ ತೋಟಕ್ಕೆ ಬಂದರು. ತನ್ನ ಪ್ರಾಣ ಉಳಿಸಬೇಕೆಂದು ಈರಣ್ಣ ಅವರಲ್ಲಿ ವಿನಂತಿಸಿಕೊಂಡ. ತೆಂಗಿನ ಗರಿ ಹಿಡಿದು ಜೋತು ಬಿದ್ದಿದ್ದ ಈರಣ್ಣನಿಗೆ ಈಗ ಭಯ ಶುರುವಾಗಿದೆ. ಕೆಳಗೆ ಬಿದ್ದರೆ ಬಾವಿ, ಮತ್ತೆ ಜೋತು ಬಿದ್ದು ಎಷ್ಟೊತ್ತು ಜೋತು ಬೀಳಬಹುದು, ಮರವನ್ನ ಹಿಡಿದುಕೊಂಡು ನಿಲ್ಲಿಕ್ ಸಾಧ್ಯ ಇಲ್ಲ. ಆದ್ರಿಂದ ಅಲ್ಲಿ ಬರ್ತಾ ಇದ್ದ ಒಂಟೆ ಸವಾರರು, ಕ್ಯಾಮಲ್ ಅನ್ನ ನೀರಿಗಾಗಿ ಕರೆದುಕೊಂಡು ಬರ್ತಾ ಇದ್ದಂತಹ ಒಂಟೆ ಸವಾರರು ತೋಟಕ್ಕೆ ಬಂದಿದ್ರು. ಅವರ ಬಳಿ ತನ್ನ ಪ್ರಾಣವನ್ನ ಉಳಿಸಿಕೊಡಿ ಎಂದು ಈರಣ್ಣ ವಿನಂತಿಸಿಕೊಳ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ ಅವರಿಗೆ. ನನ್ನನ್ನು ಕೆಳಗೆ ಇಳಿಸಿದರೆ ನಿಮಗೆ 2 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ. ಈಗ ನೋಡಿ ಈರಣ್ಣನ ಜಾಣ್ಮೆ. ಅವನು 4 ಆಣೆಗೆ ತೆಂಗಿನಕಾಯಿ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿದ್ದ. ಈಗ 4 ಆಣೆಯ ಬದಲಿಗೆ ಜೀವ ಉಳಿಸಿದರೆ ಎಷ್ಟು ಕೊಡ್ತಾನೆ? 2 ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾನೆ. ನನ್ನನ್ನು ಕೆಳಗೆ ಇಳಿಸಿದ್ರೆ ನಿಮಗೆ 2 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ. ಅದನ್ನು ಕೇಳಿದ ಮೊದಲನೇ ಒಂಟೆಯ ಸವಾರ ತನ್ನ ಒಂಟೆಯನ್ನು ತಂದು ಕೆಳಗೆ ನಿಲ್ಲಿಸಿ ಅದರ ಮೇಲೆ ನಿಂತು ಈರಣ್ಣನ ಕಾಲು ಹಿಡಿದು ಇಳಿಸಬೇಕೆನ್ನುವಷ್ಟರಲ್ಲಿ ಒಂಟೆ ಸವಾರ ಅದಕ್ಕೆ ಒಪ್ಪಿಕೊಂಡ. ಇನ್ನೇನು 2 ರೂಪಾಯಿ ಸಿಗ್ತದಲ್ಲ ಅನ್ನುವ ಆಸೆಗೆ ಒಂಟೆಯನ್ನ ತಂದು ಮರದ ಕೆಳಗೆ ನಿಲ್ಲಿಸಿದ. ಈರಣ್ಣ ತುಂಬಾ ಮೇಲೆ ಇದ್ನಲ್ಲ, ಅವನು ನೇತಾಡ್ತಾ ಇದ್ದದ್ದಕ್ಕೆ ಅವನಿಗೆ ಸಹಾಯ ಮಾಡ್ಬೇಕಲ್ಲ. ಒಂಟೆಯ ಮೇಲೆ ಆ ಒಂಟೆ ಸವಾರ ನಿಂತುಕೊಂಡು ಈರಣ್ಣನ ಕಾಲು ಹಿಡಿದು
ಇಳಿಸ್ಬೇಕು, ಇನ್ನೇನು ಈರಣ್ಣ ಕೆಳಗೆ ಇಳಿದ ಅನ್ನುವಷ್ಟರಲ್ಲಿ ಒಂಟೆ ಮುಂದೆ ಹೋಯಿತು. ಒಂಟೆ ಮುಂದೆ ಹೋಗಿಬಿಟ್ಟಿತು. ಆಗ ಒಂಟೆ ಸವಾರನು ಈರಣ್ಣನ ಕಾಲು ಹಿಡಿದು ಜೋತು ಬಿದ್ದು ಹೇಳಿದ, ಮಹಾಶಯ, ನೀನು ಕೈ ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ. ನಿನಗೆ ನಾನು 4 ರೂಪಾಯಿ ಕೊಡುತ್ತೇನೆ, ಕೈ ಬಿಡಬೇಡ ಎಂದು ಈರಣ್ಣನನ್ನು ವಿನಂತಿಸಿಕೊಂಡ. ಒಂಟೆ ಅಲ್ಲಿಂದ ಮುಂದೆ ಸರಿದ ತಕ್ಷಣ ಇಬ್ಬರು ಜೋತಾಡ್ಲಿಕ್ಕೆ ಶುರು ಮಾಡಿದರು. ಈರಣ್ಣ ಮೇಲೆ ಹಾಗೂ ಆ ಒಂಟೆ ಸವಾರ ಈರಣ್ಣನ ಕಾಲು ಹಿಡಿದುಕೊಂಡು ಜೋತು ಬಿದ್ದ. ಆಗ ಆ ಒಂಟೆ ಸವಾರ ಹೇಳ್ತಾನೆ, ಮಹಾರಾಯ, ನೀನು ಕೈ ಬಿಡಬೇಡ, ಕೈ ಬಿಟ್ರೆ ನಾವಿಬ್ರು ಕೂಡ ಸಾಯ್ತೇವೆ, ಕೈ ಬಿಡಬೇಡ, ನಿನ್ಗೆ ನಾನು 4 ರೂಪಾಯಿ ಕೊಡ್ತೇನೆ, ಅದಕ್ಕಿಂತ 2ರಷ್ಟು. ಇವನು 2 ರೂಪಾಯಿ ಕೊಡ್ತೇನೆ ಅಂದ್ರೆ ಅವನು 4 ರೂಪಾಯಿ ಕೊಡ್ತೇನೆ ಅಂತ ಈರಣ್ಣನ ಹತ್ರ ಅವನು ವಿನಂತಿಸಿಕೊಳ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. 2ನೇ ಒಂಟೆಯ ಮೇಲಿದ್ದವ ಅವರನ್ನು ಇಳಿಸಬೇಕೆಂದು ಒಂಟೆಯನ್ನು ತಂದು ನಿಲ್ಲಿಸಿ ಅದರ ಮೇಲೆ ನಿಂತು ತನ್ನ ಸಂಗಡಿಗನ ಕಾಲು ಹಿಡಿದು ಇಳಿಸಿಕೊಳ್ಳಬೇಕೆನ್ನುವಷ್ಟರಲ್ಲಿ ಒಂಟೆ ಮುಂದು ಹೋಗಿ ಅವನೂ ಮೊದಲನೆಯವನಂತೆಯೇ ಜೋತು ಬಿದ್ದ. ಅವನ ಜೊತೆಗೆ ಇನ್ನೊಬ್ಬ ಜೊತೆಗಾರ ಇದ್ದನಲ್ಲ, ಅವನ ಒಂಟೆಯನ್ನ ತಂದು ನಿಲ್ಲಿಸಿ ತನ್ನ ಸಂಗಡಿಗನ ಕಾಲು ಹಿಡಿದು ಇನ್ನೇನು ಇಳಿಸಬೇಕು ಅಷ್ಟೇ ಸಮಯದಲ್ಲಿ ಅವನ ಒಂಟೆಯೂ ಕೂಡ ಮುಂದೆ ಹೋಯಿತು. ಅವನು ಮೊದಲನೆಯವಂತೆಯೇ ಜೋತು ಬಿದ್ದ. ಮೊದಲನೆಯವ ಹೇಗೆ ಜೋತು ಬಿದ್ದ, ಅದೇ ರೀತಿ ಅವನ ಕಾಲನ್ನ ಹಿಡಿದು ಇನ್ನೊಬ್ಬ ಒಂಟೆ ಸವಾರನು ಕೂಡ ಜೋತು ಬಿದ್ದ. ಅವನು, ಗೆಳೆಯ, ನೀನು ಕೈ ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ, ನಿನಗೆ 8 ರೂಪಾಯಿ ಕೊಡುತ್ತೇನೆ, ಕೈ ಬಿಡಬೇಡ ಎಂದು ತನ್ನ ಸಂಗಡಿಗನನ್ನು ವಿನಂತಿಸಿದ. ಈಗ ರೂಪಾಯಿಯ ಮೌಲ್ಯ ಮೇಲೇರ್ತಾ ಉಂಟು. ಜೀವದ ಭಯ ಇಬ್ಬರಿಗೂ ಹೆಚ್ಚಾಯಿತು. ನಿನಗೆ 4 ಅಲ್ಲ, ನಾನು 8 ರೂಪಾಯಿ ಕೊಡ್ತೇನೆ, ನೀನು ಕೈ ಬಿಡಬೇಡ ಮಾರಾಯ ಅಂತ ಅವನಿಗೆ, ಸಂಗಡಿಗನಿಗೆ ಇನ್ನೊಬ್ಬ ಒಂಟೆ ಸವಾರ ಹೇಳ್ತಾನೆ. ಈ ಮಾತು ಕೇಳಿ ಈರಣ್ಣನಿಗೆ ಸಿಟ್ಟು ಬಂತು. ನನ್ನ ದುರಾಸೆಯ ಬುದ್ಧಿಯನ್ನು ಪ್ರದರ್ಶಿಸುತ್ತಾ ಹೀಗೆ ಹೇಳಿದ. ಮೊದಲೇ ಈರಣ್ಣ ಜಿಪುಣ. ಈರಣ್ಣನಿಗೆ ಕೋಪ ಬಂತು. ಆ ಒಂಟೆ ಸವಾರನಿಗೆ 8 ರೂಪಾಯಿ ಕೊಟ್ರೆ ನನಗೆ ಯಾಕೆ 4 ರೂಪಾಯಿಯನ್ನ, ಅವನ ದುರಾಸೆಯ ಬುದ್ಧಿ ಅವನು ತೋರಿಸುತ್ತಾ, ಅವನಿಗೆ 8 ರೂಪಾಯಿ ಏಕೆ ಕೊಡುತ್ತಿ, ನಿಮ್ಮಿಬ್ಬರ ಭಾರ ನನ್ನ ಕೈಯಲ್ಲಿದೆ, ನಾನು ಕೈ ಬಿಟ್ಟರೆ ನೀವಿಬ್ಬರೂ ಸಾಯುತ್ತೀರಿ ಎಂದು ಜೋರು ಮಾಡಿದ. ನೀನು ಅವನಿಗೆ 8 ರೂಪಾಯಿ ಕೊಡ್ತೀಯಲ್ಲ, ಆದರೆ ನಿಮ್ಮಿಬ್ಬರನ್ನ ಹೊತ್ತಿರುವುದು ನಾನು ಗಟ್ಟಿಯಾಗಿ ಹಿಡಿಯದಿದ್ರೆ, ನಾನು ಕೈ ಬಿಟ್ರೆ ನೀವಿಬ್ರು ಸಾಯ್ತೀರಿ ಅಂತ ಜೋರು ಮಾಡ್ತಾನೆ. ಅದಕ್ಕೆ ಮಧ್ಯದಲ್ಲಿ ಜೋತು ಬಿದ್ದವ ಮೊದಲನೇ ಒಂಟೆ ಸವಾರ ಏನ್ ಹೇಳ್ತಾನಂದ್ರೆ, ಆಗಲ್ಲಪ್ಪ, ನನ್ನ 4 ರೂಪಾಯಿ ಮತ್ತು ಅವನ 8 ರೂಪಾಯಿ ನಿನಗೇ ಕೊಡುತ್ತೇನೆ, ದಯಮಾಡಿ ನಮ್ಮ ಜೀವ ಉಳಿಸು ಎಂದು ಅಂಗಾಲಾಚಿದ. ಹಾಗಾಗಿ 2ನೆಯ ಒಂಟೆ ಸವಾರ ಕೊಡುವಂತಹ 8 ರೂಪಾಯಿ ಹಾಗೂ ಇವನು ಕೊಡುವಂತಹ 4 ರೂಪಾಯಿ, ಅದು ಎರಡನ್ನೂ ನಿನಗೆ ಕೊಡ್ತೇನೆ ನಾನು, ದಯಮಾಡಿ ನಮ್ಮ ಜೀವ ಉಳಿಸು ಎಂದು 2ನೇ ಒಂಟೆ ಸವಾರನು ಕೊಟ್ಟಂತಹ ದುಡ್ಡನ್ನು ನಿನ್ಗೆ ಕೊಡ್ತೇನೆ ಅಂತ ಮೊದಲನೇ ಒಂಟೆ ಸವಾರ ಈರಣ್ಣನಿಗೆ ಹೇಳ್ತಾನೆ. 4 ಆಣೆ ಉಳಿಸಲಿಕ್ಕೆ ಮರವೇರಿದ ತನಗೆ 12 ರೂಪಾಯಿ ಲಾಭವಾದದ್ದಕ್ಕೆ ಈರಣ್ಣ ಖುಷಿಯಿಂದ ಉಬ್ಬಿ ಹೋದ. ಅವನಿಗೆ ತುಂಬಾ ಖುಷಿ ಆಯ್ತು. 4 + 8 12 ರೂಪಾಯಿ ಆಯ್ತು. ನಾನು 4 ಆಣೆಗಾಗಿ ಮರ ಹತ್ತಿದ್ದಕ್ಕೆ 12 ರೂಪಾಯಿ ಸಿಗ್ತಾ ಇದೆ, ಅಬ್ಬೋ ಅಂತ ಖುಷಿಯಾಗಿ ಅವನಿಗೆ ಖುಷಿಯನ್ನ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹಾಗೆ ಬಾ ದಾರಿಗೆ ಎಂದು ಖುಷಿಯಲ್ಲಿ 2 ಕೈಯಿಂದ ಚಪ್ಪಾಳೆ ತಟ್ಟಿದ. ಚಪ್ಪಾಳೆ ತಟ್ಟುತ್ತಿದ್ದಂತೆಯೇ 3 ಹಾಳುಬಾವಿಯಲ್ಲಿ ಬಿದ್ದರು. ಕೈಯನ್ನ ಬಿಟ್ಟು ಚಪ್ಪಾಳೆ ತಟ್ಟಲಿಕ್ಕೆ ಈರಣ್ಣ ಪ್ರಾರಂಭಿಸಿದಾಗ 3 ಒಬ್ಬರಿಗೊಬ್ಬರು ಜೋತು ಬಿದ್ದಿದ್ರಲ್ಲ, 3 ಕೂಡ ದಪ್ಪಂತ ಹಾಳುಬಾವಿಯಲ್ಲಿ ಬೀಳ್ತಾರೆ. ನೋಡಿದ್ರಲ್ಲ ಮಕ್ಕಳೇ, ದುರಾಸೆಯ ಫಲ ಏನಾಗ್ತದೆ. ಹಾಳುಬಾವಿಯಲ್ಲಿ ಬಿದ್ದು ಬಿಟ್ಟ ದುರಾಸೆಯ ಈರಣ್ಣ ಅಥವಾ ಜಿಪುಣ ಈರಣ್ಣ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ನಾವು ಆಸೆಯನ್ನ ಹೊಂದಿರಬೇಕು, ಆದರೆ ದುರಾಸೆಯನ್ನ ನಾವು ಯಾವತ್ತೂ ಮಾಡಬಾರದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.